ನಾನೇನು ಹಿಂಗೆ ಕೂತಿದ್ದೀನಿ, ನೀವು ಅದನ್ನು ನನ್ನ ಆ ಥರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅದೇ ಡಿಫ್ರೆನ್ಸ್. ಅಂದರೆ ಜಡೇಶ್ ಅದಕ್ಕೆ ವಿಶೇಷ ನನಗೆ. ಒಂದು ಆ ಮೂಲ ಹಿಡಿತಾರೆ ಕಥೆಗಳಲ್ಲಿ, ಅದು ತುಂಬ ಕಷ್ಟ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಅದು ಬರಬೇಕು. ನನಗೆ ಆ ಪಾತ್ರ ಮಾಡೋಕ್ಕೆ ನನಗೆ ಒಂದು ನಿಜವಾಗ್ಲೂ ಭಯ ಇದೆ. ಒಂದು 2 ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ. ನಾನು ಹೇಳಿದ್ದೀನಿ, ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ, ಒಂಚೂರು ಇನ್ವಾಲ್ವ್ ಆಗಬೇಕು ಕ್ಯಾರೆಕ್ಟರ್ ಒಳಗಡೆಗೆ. ಮೋನಿಕಾ ಹೆಸರು ರಿತನ್ಯಾ ಅಂತ ಬದಲಾಯಿಸಿದ್ದು ಯಾಕೆ ಸರ್? ನೀನು ಹೇಳ್ಬೇಕಮ್ಮ ಯಾಕೆ? ನಾನು ಮೋನಿಕಾ, ನನ್ನ ತಂಗಿ ಮೋನಿಶಾ. ತುಂಬ ಎಲ್ಲರಿಗೂ ಒಂದು ಕನ್ಫ್ಯೂಷನ್ನು. ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ತಕ್ಷಣ ಅಯ್ಯೋ ಇದನ್ನು ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವೀಡಿಯೋಗೆ ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ನಿಮ್ಮ ಗೆಟಪ್ ಇದೇ ಥರ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ, ಈ ಥರ ಇರಲ್ಲ. ಹಿಂಗೆ ಇಡಬೇಡಿ ಸರ್. ಏನಕ್ಕೆ ಅಂದರೆ ನೀವು ಅಣ್ಣ ತಂಗಿ ಥರ ಕಾಣಿಸ್ತೀರಾ ಈ ಗೆಟಪಲ್ಲಿ. ಇಲ್ಲ, ಆ್ಯಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ಪಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಇಷ್ಟೆಲ್ಲ ಲುಕ್ ಚೇಂಜ್ ಮಾಡ್ತೀನಿ. ರಿತನ್ಯಾ ಬಂದಿರುವಂಥ ಎಲ್ಲ ಸಿನಿಮಾದ ಹಿರಿಯರೆಲ್ಲ ಹಿಂದೆ ಕಡೆ ಕೂತ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ. ಎಲ್ಲ ಮುಗಿಲಿ ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ತಂಡದ ಮೇಲಿರಲಿ, ನಿಮ್ಮ ಸಹಕಾರ ಇರಲಿ. ಬನ್ನಿ ಸ್ಟೇಜ್ ಮೇಲೆ ದಯಮಾಡಿ. ಸರ್ ಬನ್ನಿ, ಒಂದು ಹೆಜ್ಜೆ ಬನ್ನಿ. ಯಾಕೆ ಬನ್ನಿ 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 ಬನ್ನಿ. ನಾನೇ ಬರಲ್ಲ ಆ ಕಡೆ? ಬನ್ನಿ, ಮತ್ತೆ ಆಗೋಯ್ತು. ಬನ್ನಿ ಬನ್ನಿ ಬನ್ನಿ, ಆಯ್ತು ಬನ್ನಿ ಬನ್ನಿ, ದಯಮಾಡಿ.